ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟರ್. ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ನಿಮಗೆಲ್ಲ ಸ್ವಾಗತ ಅಂತ ಹೇಳ್ತಾ, ಸುತ್ತಲೂ ಮಳೆ ಬಂದಿದೆ, ಈಗೆಲ್ಲ ಕ್ಲೈಮೇಟ್ ಕೋಲ್ಡ್ ಆಗಿದೆ, ಓದಲಿಕ್ಕೆ ತುಂಬ ಹಿತವಾಗಿದೆ ಅಂತ ಅಂದ್ಕೊತೀನಿ. ನಾನು ಇನ್ನೊಂದು ಹಿಂಟನ್ನು ಕೊಡಬೇಕಂದ್ರೆ ನಿಮಗೆ, ನಾನು ಇಂಗ್ಲೀಷ್ ಕ್ಲಾಸನ್ನು ಪಾರ್ಟ್ 2 ಲ್ಯಾಂಗ್ವೇಜ್ ಮಾಡ್ತಾಯಿದ್ದೀನಿ. ಅಂದರೆ 2021 ಪೇಪರು. ಒಂದು ಹಿಂಟ್ ಕೊಡಬೇಕಂತ ಬಯಸ್ತಿದ್ದೀನಿ. ಏನು ಮಾಡಿರಿ, ಈಗ ನಾನೇನು ಗ್ರಾಮರ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಲ್ಲ, ಗ್ರಾಮರ್ ಪಾಯಿಂಟ್ಸ್ಗಳನ್ನು ಅದನ್ನು ಒಂದರಲ್ಲಿ ಬರ್ಕೊಂಡು ಇಟ್ಕೊಳ್ರಿ. ಹಾಗೆ ಕ್ಲಾಸ್ ಆದ ತಕ್ಷಣ ಒಂದು ಸಲ ರಿಕಾಲ್ ಮಾಡಿಕೊಳ್ರಿ ಕಣ್ಣು ಮುಚ್ಕೊಂಡು. ನಾನು ಏನು ನೋಡಿಕೊಂಡೆ, ಏನನ್ನು ನೆಕ್ಸ್ಟು ಕಲ್ತ್ಕೊಂಡೆ ಅನ್ನೋದನ್ನ ಒಂದು ಸಲ ಕಣ್ಣು ಮುಚ್ಕೊಂಡು, ಹೊಸದು ನಿನ್ನೆ ಇದು ಮಾಡ್ಕೊಂಡಿದ್ದೆ, ಇದು ಒಂದು ಕ್ಲಾಸ್ ಆದ ತಕ್ಷಣವೇ ನೀವು ಒಂದು 2 ನಿಮಿಷ ಸಾಕು. ಏನು 30 ನಿಮಿಷದ ವಿಡಿಯೋದಲ್ಲಿ ನೀವು 2-3 ನಿಮಿಷ ನೀವೇನು ಮಾಡಿಬಿಡಬೇಕು, ಕಣ್ಣು ಕ್ಲೋಸ್ ಮಾಡಿಕೊಂಡು, ಇದನ್ನು ಹೇಳಿದರು, ಈ ಶಬ್ದಗಳನ್ನ ಹೇಳಿದರು, ಈ ಥರ ಇದನ್ನು ಓದ್ಕೋಬೇಕಂತ ಹೇಳಿದರು ಅಂತ ಸ್ವಲ್ಪ ಕಣ್ಣು ಮುಚ್ಚಂಗೆ ಗ್ಲಾನ್ಸ್ ಮಾಡ್ಕೊಂಬಿಟ್ರೆ ನಿಮಗೇನಾಗುತ್ತೆ ಅಂದರೆ ಓದಿರೋದು ಸ್ವಲ್ಪ ತಲೆಯಲ್ಲಿ ಉಳಿಯುತ್ತೆ ಅಂತ ಒಂದು ಸ್ಮಾಲ್ ಹಿಂಟ್ ಕೊಟ್ಕೊಂತ ಬರೀ ಬೇಗ ಪ್ಯಾಸೇಜ್ ಹೋಗೋಣ. ಈಗ I bought a substantial amount of goods to trade and sailed on a ship with a number of merchant friends. ನೋಡ್ರಿ, ಅವನು ಏನು ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಐ ಬಾಟ್ ಎ ಸಬ್ಸ್ಟೆನ್ಸ್, ಅವನು ಮಾರಲಿಕ್ಕೆ ಹೋಗ್ತಿದ್ದಾನೆ. ಅಮೌಂಟ್ ಆಫ್ ಗೂಡ್ಸ್ ಟು ಟ್ರೈಂಡ್ ಸೇಲ್ಡ್ ಆನ್ ಎ ಶಿಪ್ಸ್ ವಿತ್ ಎ ನಂಬರ್ ಆಫ್ ಮೈ ಮರ್ಚೆಂಟ್ ಫ್ರೆಂಡ್ಸ್. ಮೀನುಗಾರರು, ನಾವಿಕರು ಏನಿರ್ತಾರಲ್ಲ, ಅವ್ರ ಜೊತೆ ಸೇರಿಕೊಂಡು ಅವನೇನು ಮಾಡ್ತಾ ಇದ್ದಾನೆ, ನಂಬರ್ ಆಫ್ ಶಿಪ್ಸ್ಗಳನ್ನ ಬಾಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಹಿ ಪ್ಲೇಸ್ಡ್ ಅವರ್ ಸೆಲ್ಸ್ ಇನ್ ದ ಕೇರ್ ಆಫ್ ದ ಆಲ್ ಮೈಟ್ ಆ್ಯಂಡ್ ಸೆಟ್. ಏನು ಮಾಡ್ಕೊಂಡಿದ್ದಾನೆ, ಅವರ್ ಸೆಲ್ಸ್, he placed in ourselves care of all might and set off. ಒಂದು ಕಡೆ ಹೋಗಿ ಅವರೆಲ್ಲ ಏನು ಮಾಡ್ತಿದ್ದಾರೆ, ಒಂದು ಜಾಗದನ್ನು ನೋಡಿಕೊಂಡು ಸೆಟ್ ಆದರು, ಆಫ್ ಆದರು. ಅಂದರೆ ಅಲ್ಲಿ ಹೋಗಿ ತಂಗುದಾಣ ನಿಲ್ಲಿಸ್ಕೊಂಡ್ರು, ನಾವಿಕಗಳನ್ನು ಆಫ್ ಅಂದರೆ ಇಳ್ಕೊಂಡ್ರು. ಸೂನ್ ಹಿ ರೀಚ್ಡ್ ಆನ್ ಐಲ್ಯಾಂಡ್. ಅವರೆಲ್ಲಿ ಹೋದರು, ಹೋಗ್ತಾ ಒಂದು ಐಲ್ಯಾಂಡಿಗೆ ಹೋದರು. ಐಲ್ಯಾಂಡ್ ಅಂದರೆ ಸುತ್ತಲೂ ಏನಿರುತ್ತೆ, ನೀರಿರುತ್ತೆ, ನಡುವೆ ಮಾತ್ರ ಏನಿರುತ್ತೆ, ಭೂಮಿ ಇರೋದನ್ನು ನಾವೇನಂತ ಕರಿತೀವಿ, ಐಲ್ಯಾಂಡ್ ಅಂತ ಕರಿತೀವಿ. ವಿ ಡಿಸೈಡೆಡ್ ಟು ಗೋ ಟು ಅಶೋರ್. ನಾವು ಇಲ್ಲಿ ಫಿಕ್ಸ್ ಆದ್ವಿ ಅಂತಂದು ಹೇಳಿ ಅವ್ರೇನು ಮಾಡ್ಕೊಂಡ್ರು, ಶೋರ್ ಮಾಡಿಕೊಂಡು ಮೈ ಫ್ರೆಂಡ್ ವೆಂಟ್ ಟು ಗ್ಯಾದರ್ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್. ಅವ್ರೇನು ಮಾಡಲಿಕ್ಕೆ ಹೋದರು, ನನ್ನ ಫ್ರೆಂಡ್ಸ್ಗಳು, ನಾವು ಇಲ್ಲೇ ಒಂದು ಸ್ವಲ್ಪ ಇರೋಣ ಅಂತಂದೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಮೈ ಫ್ರೆಂಡ್ಸ್ ವೆಂಟ್ ಟು ಗ್ಯಾದರ್ ಫ್ರೂಟ್ಸ್ ಆ್ಯಂಡ್ ಫ್ಲವರ್. ನೋಡಿರಿ, ಹೀಗೆ ಒಂದು ಸ್ವಲ್ಪ ಕೆಲವೊಂದು ಪಾಯಿಂಟ್ಸ್ಗಳನ್ನ ಪೆನ್ಸಿಲಿಂದ ಓದ್ತಿರ್ತೀರಲ್ಲ, ಪೆನ್ಸಿಲಿಂದ ನೀವು ಲೈನ್ ಮಾಡ್ಕೊತ ಹೋಗಬೇಕು. ನಾವೀಗ ಎಕ್ಸಾಮ್ ತೊಗೊಂಡಿದ್ದೀವಿ ಅಂತಂದರೆ ಏನು ಮಾಡಬೇಕು, ಕೆಲವೊಂದು ಶಬ್ದಗಳನ್ನು ನಮಗೆ ಹುಡುಕ್ಲಿಕ್ಕೆ ಕಷ್ಟ ಆಗ್ತಿರ್ತದೆ, ಅವು ಹೈಲೈಟ್ ಆಗಲಿ ಅಂತ ನಾವು ಹಿಂಗೆ ಅಂಡರ್ಲೈನ್ ಮಾಡ್ಕೊತ ಹೋಗಬೇಕು. ಬಟ್ ಐ ಟುಕ್ ಮೈ ಫುಡ್ ಪ್ಯಾಕೆಟ್ ಟು ಎ ಪ್ಲೇಸ್ ಇನ್ ದ ಸೈಡ್. ನೋಡ್ರಿ, ಅವನೇನು ಮಾಡಿದ್ದ, ಒಂದು ಪ್ಯಾಕೆಟ್, ಅವನು ಆಹಾರವನ್ನು ತಂದಿದ್ದ. ಅವ್ರೇನು ಮಾಡಿದರು, ಫ್ರೆಂಡ್ಸ್ ತರಲಿಲ್ಲ ಅನಿಸುತ್ತೆ, ಅವ್ರೇನು ತರಲಿಕ್ಕೆ ಹೋದರು. ಐ ಹ್ಯಾಡ್ ಎ ಗುಡ್ ಮೀಲ್ ಆ್ಯಂಡ್ ಲೈ ಡೌನ್ ಟು ಸ್ಲೀಪ್ ಅಂಡರ್ ದ ಟ್ರೀ. ನಾನೇನು ಮಾಡಿಬಿಟ್ಟೆ, ಒಳ್ಳೆ ಊಟ ಮಾಡಿದೆ, ಆಮೇಲೆ ಸ್ಲೀಪ್ ಅಂಡರ್ ದ ಟ್ರೀ, ಒಂದು ಮರದ ಕೆಳಗಡೆ ನಾನು ಏನು ಮಾಡ್ಲಿಕ್ಕೆ ಹೋದೆ, ಮಲ್ಕೊಂಡ್ಬಿಟ್ಟೆ. ಐ ಡಿಡೆಂಟ್ ನೋ ಹೌ ಲಾಂಗ್ ಐ ಸ್ಲೆಪ್ಟ್. ನೋಡ್ರಿ, ಸ್ಲೀಪ್, ಸ್ಲೆಪ್ಟ್ ಅನ್ನೋದು ಇದು ಪಾರ್ಟಿಸಿಪಲ್. ಹಾಗಾಗಿ ನಾನೇನು ಮಾಡಿದೆ ಅಂದರೆ, ನಾನು ಎಷ್ಟೊತ್ತು ಮಲಗಿದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. But when I wake and looked out, see, ನೋಡ್ರಿ, and the ships had gone. ನಾನೇನು ಮಾಡಿಬಿಟ್ಟಿದ್ದೆ, ಮಲ್ಕೊಂಡ್ಬಿಟ್ಟಿದ್ದೆ. ನನಗೆ ತುಂಬ ಹೊತ್ತು ನಿದ್ದೆ ಹತ್ಬಿಟ್ಟಿತ್ತು. ಎದ್ದ ತಕ್ಷಣ ನೋಡ್ತೀನಿ, ಸುತ್ತಲೂ ಶಿಪ್ಸ್ ಯಾವೂ ಇಲ್ಲ. ಅವನ ಹಡಗುಗಳೆಲ್ಲ ಏನಾಗ್ಬಿಟ್ಟಿದ್ದವು, ಹೋಗ್ಬಿಟ್ಟಿದ್ದವು. ಎದ್ದ ತಕ್ಷಣ ನೋಡಿದಾಗ ಐ ವಾಸ್ ಅಲೋನ್, ನಾನು ಒಬ್ಬನೇ ಇದ್ದೆ. ನಾಟ್ ನೋವಿಂಗ್ ವಾಟ್ ಟು ಡೂ, ಏನು ಮಾಡಲಿ ಅಂತ ಗೊತ್ತೇ ಆಗ್ತಿಲ್ಲ. ಐ ಕ್ಲೈಮ್ಡ್ ಅಪ್ ಟು ದ ಟಾಪ್ ಆಫ್ ಎ ಟಾಲ್ ಟ್ರೀ ಆ್ಯಂಡ್ ಲುಕ್ಡ್ ಓವರ್ ದ ಐಸ್ಲ್ಯಾಂಡ್ ಆನ್ ಆಲ್ ಸೈಡ್. ಒಂದು ದೊಡ್ಡ ಮರ,
ಟಾಲ್ ಟ್ರೀ. ಇದು ಉದ್ದವಾದ ಮರವನ್ನು ನೋಡಿ ನಾನು ಹತ್ತಿ ಏನು ಮಾಡಿದೆ, ಸುತ್ತಲೂ ನೋಡಿದೆ, ಅಲ್ಲಿ ಯಾರೂ ಕಾಣ್ತಾ ಇರಲಿಲ್ಲ. ಇನ್ ದ ಡಿಸ್ಟೆನ್ಸ್ I could see something white and decided to find out what it was. ನಾ ಸ್ವಲ್ಪ ದೂರದಲ್ಲಿ ಒಂದು ಸ್ಮೂತ್ ಆಗಿರೋಂಥ ವೈಟ್ ಆಗಿರೋದೇನೋ ನೋಡಿದೆ, ಸಮಥಿಂಗ್ ಏನೋ ಬಿಳಿಯಾಗಿರೋದನ್ನು ನೋಡಿದೆ. ಅದು ಏನಂತ ಕಂಡುಹಿಡ್ಕೋಬೇಕು ಅಂತ ಟ್ರೈ ಮಾಡೋಣ ಅಂತ ಕೂತ್ಕೊಂಡೆ. ಸೂನ್ ಐ ಕೇಮ್ ಟು ವಾಟ್ ಸೀಮ್ಡ್ ಲೈಕ್ ಎ ಹ್ಯೂಜ್ ವೈಟ್ ಬಾಲ್. ಇದೇನಿದು ದೊಡ್ಡದು ಬಾಲ್ ಇದೆಯಲ್ಲ. ವೆನ್ ಐ ಟಚ್ ಇಟ್ ಫೆಲ್ಟ್ ವೆರಿ ಸ್ಮೂತ್. ಮುಟ್ಟಿದ್ರೆ ಏನಾಗಿದೆ, ವೆರಿ ಸ್ಮೂತ್, ತುಂಬ ಸ್ಮೂತ್ ಆಗಿದೆ. ಐ ವಾಸ್ ಸೋ ಹ್ಯೂಜ್ ದಟ್ ಐ ಕುಡ್ ನಾಟ್ ಸಿ ದ ಟಾಪ್ ಆಫ್ ಇಟ್. ಅದು ಏನಾಗಿದೆ, ನಾನು ನೋಡಿದ ತಕ್ಷಣ ಏನಾಗಿದೆ, ತುಂಬ ಸಾಫ್ಟ್ ಆಗಿದೆ ಅದು ಟಾಪ್ ಆಫ್ ಇಟ್. ಆ್ಯಂಡ್ ಇಟ್ ವಾಸ್ ಮೋರ್ ದ್ಯಾನ್ 50 ಪೀಸಸ್ ಇನ್ ಗ್ರೀತ್. ಅಂದರೆ ಅದು ಎಷ್ಟಾಗಿದೆ ಅಂದರೆ ಅದು ಹತ್ತತ್ರ 50 ಫೀಟ್ ಅಷ್ಟು ಏನಾಗಿದೆ, ದೊಡ್ಡದಾಗಿದೆ, ಒಂಥರ ಬಂಡೆ ಥರ ಅಷ್ಟು ದೊಡ್ಡದಾಗಿದೆ. ದೇರ್ ವಾಸ್ ಎ ನೋ ಡೋರ್ ಆನ್ ಎನಿ ಸೈಡ್. ಅದನ್ನ ಸುತ್ತರ್ಕೊಂಡು ನೋಡಿದೆ, ಅಲ್ಲಿ ಏನಿಲ್ಲ, ಡೋರ್ ಇಲ್ಲ. ಇಟ್ ವಾಸ್ ಟು ಸ್ಮೂತ್ ಟು ಕ್ಲೈಂಬ್. ಹತ್ತಿ ನೋಡೋಣ ಅಂದರೆ ಏನಾಗಿದೆ, ಸ್ಮೂತ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ. ಸಡನ್ಲಿ ದ ಸ್ಕೈ above me become a dark as if a huge cloud was covering it. ನನಗೇನು ಅನ್ನಿಸ್ತು, ಸಡನ್ಲಿ ಅದು ನೋಡ್ತಾ ಇದ್ದೆ, ಸಡನ್ಲಿ ಏನೋ ಆಕಾಶದಲ್ಲಿ ಏನಾದಂಗಾಯಿತು, ಡಾರ್ಕ್ನೆಸ್ ತುಂಬ್ಕೊಂಡಾಗ್ಬಿಡ್ತು. ಅಂದರೆ ಕ್ಲೌಡ್ ವಾಸ್ ಕವರಿಂಗ್, ಮೋಡಗಳೇನು ಸುತ್ತಕೊಂಡು ಕಪ್ಪಾಗ್ತಾ ಇದೇನಪ್ಪ ಅಂತ ಅನ್ನಿಸ್ತು. ಲುಕಿಂಗ್ ಅಪ್ ಐ ಸಾ ದ ಡಾರ್ಕ್ನೆಸ್ ವಾಸ್ caused by the shadow of huge birds that was flying. ನೋಡ್ರಿ, ಅವಾಗ ಏನು ಅನ್ನಿಸ್ತು, ದೊಡ್ಡ ಬರ್ಡು ಅದನ್ನೇನು ಮಾಡ್ಕೊಂತ ಇದು ಹಾರ್ಕೊತ ಬಂದು ನಾನೇನಾಗ್ತಿತ್ತು, ನೆರಳು ನನ್ನ ಹತ್ರನೇ ಬಂದಂಗಾಯಿತು. ಆಮೇಲೆ ಅದರ ನೆರಳು ನನಗೆ ಹೆಂಗಾಗಿತ್ತು, ಡಾರ್ಕ್ನೆಸ್ಸನ್ನು ಸೃಷ್ಟಿ ಮಾಡ್ತು ಅಂತ ಹೇಳ್ತಾನೆ. ಐ ಹ್ಯಾಡ್ ಆಫ್ಟನ್ ಹಿಯರ್ಡ್ a sailor talk of a great and wonderful bird called ರಾಕ್. ಅದು ಒಂದು ಪಕ್ಷಿಯಾಗಿತ್ತು. ಅದನ್ನೇನಂತ ಕರೀತಾರೆ, ರಾಕ್ ಅಂತ ಕರೀತಾರೆ. ದಿಸ್ ಮಸ್ಟ್ ಬಿ ಎ ರಾಕ್ ಐ ಥಾಟ್ ಆ್ಯಂಡ್ ದ ಹ್ಯೂಜ್ ವೈಟ್ ಬಾಲ್ ಇಟ್ಸ್ ಎಗ್. ನೋಡ್ರಿ, ಅದೇನಾಗಿತ್ತು, ಅದು ಒಂದು ದೊಡ್ಡ ಪಕ್ಷಿಯಾಗಿತ್ತು. ನನಗೇನು ಅನಿಸುತ್ತೆ, ದ ಹ್ಯೂಜ್ ವೈಟ್ ಬಾಲ್ ಈಸ್ ಎಗ್. ಅದೇನಾಗಿರ್ಬೋದು, ಅದರದ್ದು ಮೊಟ್ಟೆ ಆಗಿತ್ತು ಅಂತ ಅವನು ವಿಚಾರ ಮಾಡ್ತಾನೆ. ಥಾಟ್. ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಪ್ಯಾಸೇಜ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ ಸೆಕ್ಷನ್ಗೆ ಹೋಗೋಣ. ನೆಕ್ಸ್ಟ್, ಸೈದಾಬ್ ಫ್ರೆಂಡ್ಸ್ ವೆಂಟ್ ಟುಗೆದರ್. ಎಲ್ಲಿ ಹೋದ್ರು ಅವರು? ಫ್ರೂಟ್ ಆ್ಯಂಡ್ ಫ್ಲವರ್. ನೆಕ್ಸ್ಟು ಫಿಶ್ ಆ್ಯಂಡ್ ಕ್ರೇಪ್ಸ್, ಹರ್ಬ್ಸ್ ಆ್ಯಂಡ್ ರೂಟ್ಸ್ ಅಲ್ಲ, ವೆಜಿಟೇಬಲ್ಸ್ ಆ್ಯಂಡ್ ಗ್ರೀನ್ಸ್ ಇದು ಯಾವುದು ಅಲ್ಲ. ಅವರು ಎದಕ್ಕೆ ಹೋದರು, ಇಲ್ಲಿ ಪ್ಯಾಸೇಜಲ್ಲೇ ಇದೆ ನೋಡ್ರಿ, ಎದಕ್ಕೆ ಹೋಗಿದ್ದಾರೆ ಅಂತಂದು ಹೇಳಿ, ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್ ಅಂತ ಇದೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ಹೇಳಿದೆ, ಕ್ವಶನ್ನು ಪ್ಯಾಸೇಜ್ ನೋಡ್ತಾ ಇದ್ದಂಗೆ ಸ್ವಲ್ಪ ಅಂಡರ್ಲೈನ್ ಮಾಡ್ಕೋಬೇಕು ಅಂತ. ಆ್ಯಸ್ ಸೂನ್ ಆ್ಯಸ್ ಸೈಯದ್ ವೇಕಪ್ ಹಿ ಅಬ್ಸರ್ವ್ಡ್ ದಟ್. ಅವನು ಎದ್ದ ತಕ್ಷಣ ಏನು ನೋಡ್ದ, ಹೀಸ್ ಫ್ರೆಂಡ್ಸ್ ವರ್ ರಿಟರ್ನಿಂಗ್. ಅವ್ರು ಹೋಗ್ತಾ ಇರೋದನ್ನು ಅಲ್ಲ ನೋಡ್ರಿ, ರಿಟರ್ನ್ ಅಂದರೆ ಬೇರೆ, ರಿಟರ್ನಿಂಗ್ ಅಂದರೆ ಹೋಗ್ತಾ ಇದ್ದಾರೆ. ಹೀಸ್ ಫುಡ್ ಪ್ಯಾಕೆಟ್ ವಾಸ್ ಮಿಸ್ಸಿಂಗ್. ಅಲ್ವೇ ಅಲ್ಲ, ಫುಡ್ ಪ್ಯಾಕ್ ಮಿಸ್ ಆಗಿರಲಿಲ್ಲ ಒಂದು. ಆ್ಯಂಡ್ ದ ಶಿಪ್ಸ್ ಹ್ಯಾಡ್ ಗಾನ್, ಹೋಗಿಬಿಟ್ಟಿದ್ವು. ಇಲ್ಲಿ ನೋಡ್ರಿ, ಗೋಯಿಂಗ್ ಅಂದರೆ ಹೋಗ್ತಾ ಇದ್ವು ಅಲ್ಲ, ಆಗಲೇ ಹೋಗಿಬಿಟ್ಟಿದ್ವು ಅಂದರೆ ಗಾನ್. ಇಟ್ ವಾಸ್ ವೆರಿ ಡಾರ್ಕ್ ಆಲ್ ಅರೌಂಡ್. ಅವನು ಎದ್ದ ತಕ್ಷಣ ಎಲ್ಲ ಡಾರ್ಕ್ ಆಗಿರೋದನ್ನ ನೋಡಲಿಲ್ಲ. ಆದರೆ ಅವನು ಎದ್ದ ತಕ್ಷಣ ವೇಕಪ್ ಅಂತ ಹೇಳಿದ್ದಾರೆ. ವೇಕಪ್ ಆದ ತಕ್ಷಣ ಏನು ನೋಡಿದ, ದ ಶಿಪ್ ಹ್ಯಾಡ್ ಗಾನ್. ಆ ಶಿಪ್ ಏನಾಗ್ಬಿಟ್ಟಿದ್ದು, ಅವನು ಹೋಗ್ಬಿಟ್ಟಿದ್ವು. ವೆನ್ ಸೈಯದ್ ವಾಸ್ ಸಮಥಿಂಗ್ ವೈಟ್ ಇನ್ ಡಿಸ್ಟೆನ್ಸ್ ಹಿ ಡಿಸೈಡೆಡ್ ಟು. ಅವನೇನು ಮಾಡಿದ, ಅವನೇನೋ ವೈಟ್ ಕಲರಿನ ನೋಡಿದ್ನಲ್ಲ, ಅದು ನೋಡಿದ ತಕ್ಷಣ ಏನು ಮಾಡಿದ ಅಂತ ಕೇಳಿದ್ದಾರೆ. ಶೌಟ್ ಫಾರ್ ಹೆಲ್ಪ್, ಇಲ್ಲ ಅವನು ಕೂಗಲಿಲ್ಲ. ಹೈಡ್ ಹಿಮ್ಸೆಲ್ಫ್ ಸಮ್ವೇರ್, ಎಲ್ಲಾಂದ್ರೆ ಮುಚ್ಚಿಟ್ಕೊಂಡ. ಹೈಡ್ ಅಂದರೆ ಮುಚ್ಚಿಟ್ಕೊಳೋದು, ಇಲ್ಲ. ಇನ್ಫಾರ್ಮ್ ಹೀಸ್ ಫ್ರೆಂಡ್ಸ್ ಅಬೌಟ್ ಇಟ್, ಅದೇನೋ ವೈಟ್ ಅಂದಿದೆ ಅಂತ ಅವ್ರ ಫ್ರೆಂಡ್ಸಿಗೆ ಏನಾದರೂ ಹೇಳ್ತಾನೆ ಅವನು, ಇಲ್ಲ. ಫೈಂಡ್ ಔಟ್ ವಾಟ್ ಇಟ್ ವಾಸ್, ಅದು ಏನನ್ನೋದು ಕಂಡುಹಿಡಿಯೋಣ ತಡಿ ಅಂತಂದೇಳಿ ಅದನ್ನೇ ನೋಡ್ತಾ ಇದ್ದ, ಅದರ ಹತ್ತಿರಕ್ಕೆ
ಹೋದ. ಸೈಯದ್ ಹ್ಯಾಡ್ ಹಿಯರ್ಡ್ ಅಬೌಟ್ ಎ ಗ್ರೇಟ್ ಆ್ಯಂಡ್ ವಂಡರ್ಫುಲ್ ಬರ್ಡ್ ರಾಕ್ ಫ್ರಮ್. ನೋಡ್ರಿ ಏನು ಮಾಡ್ದ ಅವನು, ಏನಂತಂದೇಳಿ ಗೆಸ್ ಮಾಡ್ದ, ಸೇಲರ್ಸ್. ಆ ಸೇಲರ್ಸಿಗೆ ಕಾಣಿಸ್ತಾ ಐತೇನೋ, ನೋಡ್ರಿ ನೋಡ್ರಿ ಅಂತ ಕೂಗಿದ. ಹಿಯರ್ಡ್ ಆಫ್ಟನ್, ನೋಡ್ರಿ ಇಲ್ಲೇನು ಮಾಡ್ತಾನೆ ಅವನು ಸೈಯದು, ಇಲ್ಲಿದೆ, ಐ ಹ್ಯಾಡ್ ಆಫ್ಟನ್ ಹಿಯರ್ಡ್ ಸೇಲರ್ಸ್ ಟು ಟಾಕ್ ಎ ಗ್ರೇಟ್ ವಂಡರ್ಫುಲ್ ಬರ್ಡ್. ಇದ್ರ ಬಗ್ಗೆ ಹೇಳಬೇಕು ಅಂತಂದು ಹೇಳಿ ಏನು ಮಾಡ್ತಾನೆ ಅವನು, ಕೂಗ್ತಾನೆ. ಆಫ್ಟನ್, ಸುಮಾರು ಸಲ ಕೂಗ್ತಾನೆ, ಏನದು ಏನದು, ನೋಡ್ರಿ ನೋಡ್ರಿ ಅಂತಂದೇಳಿ. ಯಾರು ಇಲ್ಲ ಅಲ್ಲಿ, ಆದರೂ ಅವನು ಏನು ಮಾಡ್ತಾನೆ, ಸೇಲರ್ಸಿಗೆ ಹೇಳ್ತಾನೆ. ಇದಕ್ಕೆ ಯಾವುದು ಆಪ್ಷನ್ 1 ಆಗುತ್ತೆ 34ನೇ ಪ್ರಶ್ನೆಗೆ. ಈಗ 35ನೇ ಪ್ರಶ್ನೆಗೆ ಹೋಗೋಣ. ದ ವರ್ಡ್ ಫಾರ್ ಎ ಪೀಸ್ ಆಫ್ ಲ್ಯಾಂಡ್ ದಟ್ ಈಸ್ ಸರೌಂಡೆಡ್ ಬೈ ವಾಟರ್ ಈಸ್. ಏನಂತ ಕರೀತಾರೆ, ನಾನು ಆಗ್ಲೇ ಹೇಳಿದೆ ಎಕ್ಸ್ಪ್ಲನೇಷನಲ್ಲಿ, ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ. ಎಸ್, ಸರೌಂಡೆಡ್ ಬೈ ವಾಟರ್ ಅಂದರೆ ಭೂಮಿ ಇರೋದನ್ನು ನಾವು ಐಲ್ಯಾಂಡ್ ಅಂತ ಕರಿತೀವಿ. ಸೈಯದ್ ವಾಸ್ ಎ ಹಗ್ ವೈಟ್ ಬಾಲ್. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎ ಆ್ಯನ್ ಅಂತ ಇದೆ. ನೋಡ್ರಿ ಅಂಡರ್ಲೈನ್ ವರ್ಡ್ ಏನು ಅಂತ ಕೇಳ್ತಾರೆ. ಹ್ಯೂಸ್ ವೈಟ್ ಬಾಲ್. ಹ್ಯೂಸ್ ವೈಟ್ ಬಾಲ್ ಅಂದರೆ, ಹ್ಯೂಸ್ ಅಂದರೆ ದೊಡ್ಡದಾದ ಬಿಳಿ. ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಇಂಗ್ಲೀಷ್ ಕ್ಲಾಸಲ್ಲೂ ವಿಶೇಷಣ ದೊಡ್ಡದು, ಚಿಕ್ಕದು, ಕಪ್ಪುದು ಹೀಗೆಲ್ಲ ಬರುತ್ತಲ್ಲ, ಅದಕ್ಕೆ ಹ್ಯೂಸ್ ಅಂದರೆ ದೊಡ್ಡ. ಹಾಗಾಗಿ ಇದು ಏನಾಗುತ್ತೆ, ಇದು ಅಡ್ಜೆಕ್ಟಿವ್ ಆಗುತ್ತೆ. ಸೈಯದ್ ಅನ್ನೋದು ನೌನ್, ವಾಸ್ ಅನ್ನೋದು, ಸಾ ಅನ್ನೋದು ನೋಡಿದ ಅನ್ನೋದು ಏನಾಗುತ್ತೆ ವರ್ಬ್, ಬಾಲ್ ಅನ್ನೋದು ಅದು ಕೂಡ. 37ನೇ ಪ್ರಶ್ನೆ ಬರ್ರಿ. ಐ ಬಾಟ್ ಎ ಸಬ್ಸ್ಟೇನಲ್ ಸ್ಟೋಕ್ ಆಫ್ ಗೂಡ್ಸ್ ಟು ಟ್ರೇಡ್. ನೋಡ್ರಿ ಅವ್ರೇನು ಇನ್ ದ ಅಬೋವ್ ಸೆಂಟೆನ್ಸ್ ಟು ಇನ್ಫಿನಿಟಿವ್ಸ್ ಅಂದರೆ, ನಿಮಗೆ ಆಲ್ರೆಡಿ ನಾನು ಪ್ರತಿ ಸರಿನೂ ಹೇಳ್ತಿದ್ದೀನಿ, ಇನ್ಫಿನಿಟಿವ್ಸ್ ಅಂದರೆ ಯಾವುವು ಅಂತಂದು ಹೇಳಿ. ಯಾವುದು ನನ್ನ ಕ್ಲಾಸನ್ನು ನೋಡಿರ್ತೀರಂದರೆ ನೀವು ಈಸಿಯಾಗಿ ಗೆಸ್ ಮಾಡಿರ್ತೀರ. ಇನ್ಫಿನಿಟಿವ್ಸ್ ಮುಂದೆ ಏನು ಬರುತ್ತೆ, ಟು ಟ್ರೇಡ್ ಅಂತ ಬರುತ್ತೆ. ಕೆಲವೊಂದು ಎಕ್ಸಾಂಪಲ್ಸ್ಗಳ್ನ ತೋರಿಸಿದ್ದೀನಿ ಹಿಂದಿನ ಕ್ಲಾಸ್ಗಳಲ್ಲೆಲ್ಲ. ಈಗಲೂ ಅದನ್ನೇ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ನಿಮಿಷ, ಇಲ್ಲಿದ್ದಾವೆ ನೋಡ್ರಿ. ಇವನ್ನೆಲ್ಲ ನಾವೇನಂತ ಕರಿತೀವಿ, ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಕ್ಲೈಂಬ್, ಜಾಲಿ, ಕೈಂಡ್ಲಿ ಅಂತಂದೇಳಿ ಇವೇನಿವು ಅಡ್ಜೆಕ್ಟಿವ್ಸ್ ಆಗಿರ್ತವೆ. ಬಿಗ್ಗು, ಫ್ಯಾಟು, ಗ್ರೇಟು, ಹ್ಯೂಸು. ಇಲ್ಲಿದೆ ನೋಡ್ರಿ, ನಾನು ಈಗ ಹೇಳಿದ್ನಲ್ಲ, ಇಲ್ಲಿದೆ ಹಗ್ಗು, ನೆಕ್ಸ್ಟ್ ಲಾರ್ಜು, ಹ್ಯೂಸು, ನೆಕ್ಸ್ಟ್ ಯಾವುದಿದು ಫ್ಲಿಪ್ಪಿ, ಪ್ರಟ್ಟಿ, ಇವೆಲ್ಲ ಶಾರ್ಟ್, ಸ್ಮಾಲ್, ಇವನ್ನೆಲ್ಲ ನಾವು ಏನಂತ ಕರಿತೀವಿ, ಅಡ್ಜೆಕ್ಟಿವ್ಸ್ ಅಂತ. ಇವೆಲ್ಲ ನೋಡ್ಕೊಡ್ರಿ ಒಂದ್ಸಲ. ಇವನ್ನೆಲ್ಲ ನಾವೇನಂತ ಕರಿತೀವಿ, ಇನ್ಫಿನಿಟಿವ್ಸ್ ಅಂದರೆ ಈಸಿ ಮಾರ್ಕ್ಸ್ ಬರುತ್ತೆ. ನೀವು ಇದನ್ನು ಮರಿಲಿಕ್ಕೆ ಹೋಗಬಾರ್ದು, ಈಸಿಯಾಗಿ ಮಾರ್ಕ್ಸ್ ತೊಗೋಬೋದು. ಇನ್ಫಿನಿಟಿವ್ಸ್ ಕಡೆ ಬಿಗಿನಿಂಗ್ ಏನಿರುತ್ತೆ ಅಂದರೆ ಟು ಅನ್ನೋದು ಸೇರಿಸಿರ್ತಾರೆ. ಆಯಿತಾ, ಒಂದು ಸ್ಕ್ರೀನ್ಶಾಟು ತೊಗೊಂಬಿಡ್ರಿ. ಇನ್ಫಿನಿಟಿವ್ಸ್ ಬಗ್ಗೆ ಹೇಳಿದೆ ನಾನು, ನೋಡ್ಕೊಂಡಿರ್ತೀರಿ. ಯಾವಾಗಲೂ ಟು ಅನ್ನೋದು ಸೇರಿರುತ್ತೆ. ಆಯಿತಾ. ನೆಕ್ಸ್ಟು 38ನೇ ಪ್ರಶ್ನೆ. ದ ಕರೆಕ್ಟ್ ಪ್ರಿಫಿಕ್ಸ್ ಟು ಬಿ ಆ್ಯಡೆಡ್ ಟು ದ ವರ್ಡ್ ಪ್ಲೇಸ್ಡ್ ಈಸ್ ಅಂತ ಇದೆ. ನೋಡ್ರಿ, ಪ್ಲೇಸ್ಡ್ ಅಂತ ಇದೆ. ಈ ಪ್ಲೇಸ್ಡಿಗೆ ಪ್ಲೇಸಿಗೆ ಯಾವ್ದು ಬರುತ್ತೆ ಪ್ರಿಫಿಕ್ಸು, ಮಿಸ್ಪ್ಲೇಸ್. ಅನ್ಪ್ಲೇಸ್ ಅಂತ ಹೇಳಲ್ಲ, ಅಂತ ಅನ್ನಂಗಿಲ್ಲ. ನಾವೇನು ಹೇಳ್ತೀವಿ, ಮಿಸ್ಪ್ಲೇಸ್. ಅಯ್ಯೋ ನಿಂದು ಬಾಲ್ ಮಿಸ್ಪ್ಲೇಸ್ ಆಯ್ತಲ್ಲ ಅಂತ ಯೂಸ್ ಮಾಡ್ತೀವಿ. ಆಯಿತಾ, ಅದಕ್ಕೆ ಮಿಸ್ಪ್ಲೇಸ್ ಅಂತ ಬರುತ್ತೆ. ನೆಕ್ಸ್ಟ್ ಒಂದು ಪ್ಯಾಸೇಜ್ ಇದೆ. ಪ್ಯಾಸೇಜನ್ನು ಸ್ವಲ್ಪ ಓದ್ಕೊಂಡು ಅರ್ಥ ಮಾಡ್ಕೊತ ಹೋಗೋಣ. ಐ ಲೀವ್ ಇನ್ ಎ ಟೌನ್ ಇನ್ ಎ ಸ್ಟ್ರೀಟ್. ನಾನು ಎಲ್ಲಿ ವಾಸ ಮಾಡ್ತಿದ್ದೀನಿ, ಒಂದು ಟೌನಲ್ಲಿ ವಾಸ ಮಾಡ್ತಿದ್ದೀನಿ. ಆಮೇಲೆ ಅದರಲ್ಲಿ ಆ ಟೌನಲ್ಲಿ ಒಂದು ಸ್ಟ್ರೀಟ್ ಅಂದರೆ ಓಣಿಗಳಲ್ಲಿ ನಾನು ಇದ್ದೀನಿ. ಇಟ್ ಈಸ್ ಕ್ರೌಡೆಡ್ ವಿತ್ ಟ್ರಾಫಿಕ್ ಆ್ಯಂಡ್ ಫೀಟ್. ಅಲ್ಲಿ ಪಾದಾಚಾರಿಗಳು ಮತ್ತು ಯಾವಾಗಲೂ ಏನಿರುತ್ತೆ, ಗಲಾಟೆ ಇರುತ್ತೆ. ಕ್ರೌಡ್ ಅಂದರೆ ಕ್ರೌಡ್ ಇರುತ್ತೆ. ದೇರ್ ಆರ್ ಬಸ್ಡ್ ಆ್ಯಂಡ್ ಮೋಟರ್ಸ್ ಆ್ಯಂಡ್ ಟ್ರೇಮ್ಸ್. ಎಲ್ಲಿ ಹೋದ್ರು ಟ್ರಮ್ಸ್, ಯಾವಾಗಲೂ ಅಲ್ಲಿ ಬಸ್ಸು ಮೋಟರ್ಸು ಅಡ್ಡಾಡ್ತಾ ಇರ್ತವೆ.
ಐ ವಿಶ್ ದೇರ್ ವೇರ್ ಮೆಡೋ ಆ್ಯಂಡ್ ಲ್ಯಾಂಬೋಸ್. ಮೆಡೋ ಅಂದ್ರೆ ಅಲ್ಲೇನಿರಬೇಕು, ಹಸಿರಾದಂಥ ವಾತಾವರಣ ಇರಬೇಕು ಅಂತ ನಾನು ಬಯಸ್ತೀನಿ ಅಂತ ಹೇಳ್ತಾನೆ. ದೇವರೇ ಇದೆಲ್ಲ ಹೋಗಿ ಏನಾಗಿಬಿಡಲಿ, ಅದು ಒಂದು ಸುಂದರವಾದ ಅರಣ್ಯ ಆಗಿಬಿಡ್ಲಪ್ಪ ಅಂತ ನನಗೆ ಇಷ್ಟ ಅಂತ ಇಲ್ಲಿ ಪೋಯೆಟ್ ಹೇಳ್ತಾರೆ. ದ ಹೌಸಸ್ ಆರ್ ವೈಟ್ ಇನ್ ಎ ರೋ. ಏನಾಗಿದ್ದಾರೆ, ವೈಟ್ ಇಲ್ಲಿ houses are white in a row. There is a smoke everywhere that I go. ನಾ ಎಲ್ಲೆಲ್ಲಿ ಹೋಗ್ತಿದ್ದೇನಲ್ಲಪ್ಪ ಅಲ್ಲೆಲ್ಲ ಧೂಳು ಅಂದರೆ ಧೂಳು. ಐ ಡಿಡಿಂಟ್ ಲೈಕ್ ದ ನಾಯ್ಸ್ ಐ ಹಿಯರ್ಡ್. ನನಗೆ ಅದು ಶಬ್ದ ಕೇಳಿ ಗಲಾಟೆ ಶಬ್ದ ಕೇಳಿ ಏನಾಗಿದೆ, ನನಗೆ ಇಷ್ಟನೇ ಇಲ್ಲ ಆ ಶಬ್ದ, ಗಲಾಟೆ ಶಬ್ದ. ಐ ವಿಶ್ ದೇರ್ ವೇರ್ ವುಡ್ಸ್ ಎವ್ರಿ ನಿಯರ್. ಎಲ್ಲ ಕಡೆನೂ ಗಿಡಗಳು, ಬಂಡೆ, ಇದು ವುಡ್ಸ್ಗಳು ಇದ್ದರೆ ನನಗೇನಾಗುತ್ತೆ, ಇಷ್ಟ ಆಗುತ್ತೆ. ದೇವರೇ ಹಿಂಗಾಗಿಬಿಡ್ಲಿ ಅಂತಂದು ಅವರು ಪೊಯೆಟ್ ವಿಶ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ದೇರ್ ಈಸ್ ಎ ಓನ್ಲಿ ಒನ್ ಥಿಂಗ್ ದಟ್ ಐ ಲವ್. ಅಲ್ಲಿ ನನಗೆ ಒಂದೇ ಒಂದು ಇಷ್ಟ, ಏನು, ಆ್ಯಂಡ್ ದಟ್ ಈಸ್ ದ ಸ್ಕೈ ಫಾರ್ ಅಬೋ. ಮೇಲ್ಗಡೆ ಏನಿದೆ, ನೋಡಿದೆ ಅಂದರೆ ಒಂದು ಆಕಾಶ ಕಾಣ್ತದೆ. ದೇರ್ ಈಸ್ ಎ ಪ್ಲೆಂಟಿ ಆಫ್ ರೂಮ್ಸ್ ಇನ್ ದ ಬ್ಲೂ. ನೋಡ್ರಿ, ಅದು ಒಂಥರ ಬ್ಲೂ ರೂಮ್ ನನಗೆ ಕಣ್ಣಂಗೆ ಕಾಣ್ತತಿ. ಫಾರ್ ದ ಕಾಸ್ಟ್ಲೆಸ್ ಆಫ್ ಕ್ಲೌಡ್ಸ್ ಆ್ಯಂಡ್ ಮೀ ಟು. ನನಗೂ ಏನು ಮಾಡ್ತಾರೆ ಅವರು, ನನಗೆ ಕರ್ಕೊಂಡಂಗೆ, ನನಗೆ ಕ್ಲೌಡ್ಸ್ಗಳು ಕರೆದಂಗೆ ಫೀಲ್ ಆಗ್ತತಿ. ಕಾಸ್ಟ್ಲೆಸ್ ಆಫ್ ಕ್ಲೌಡ್ಸ್, ಎಷ್ಟೊಂದು ಕ್ಲೌಡ್ಸ್ಗಳು ಕಾಣಿಸ್ತವೆ, ಅವು ನನಗೆ ಕಾಣಿಸ್ತವು ಅಂತ ಅವ್ರು ಹೇಳ್ತಾರೆ. 39ನೇ ಪ್ರಶ್ನೆ, ದ ರೀಸನ್ ವೈ ದ ಪೊಯೆಟ್ ಡಿಸ್ಲೈಕ್ ದ ಟೌನ್ ಈಸ್. ಅವನಿಗೆ ಯಾಕೆ ಟೌನ್ ಇಷ್ಟ ಇಲ್ಲ ಅಂತ. ಇಟ್ ಹ್ಯಾಸ್ ಗ್ರೀನ್ ಮಾಡರ್ನ್ ವಿತ್ ಆ್ಯನಿಮಲ್ಸ್. ಇಲ್ಲ, ಅಲ್ಲಿ ಗ್ರೀನ್ ಇಲ್ಲ. ಇಟ್ ವಾಸ್ ಕ್ಲೌಡೆಡ್ ಆ್ಯಂಡ್ ನೈಸಿ. ಅಂದರೆ ಅಲ್ಲೇನಿದೆ, ಕ್ಲೌಡೆಡ್ ಇದೆ, ಭಾಳ ಕ್ರೌಡ್ ಇರೋದ್ರಿಂದ ಏನಾಗುತ್ತೆ, ಅವನಿಗೆ ಇಷ್ಟ ಆಗ್ತಿಲ್ಲ. ಇಟ್ ವಾಸ್ ಫಾರೆಸ್ಟ್ ನಿಯರ್ ಇಟ್. ಇದು ತಪ್ಪು. ದ ಸ್ಕೈ ಈಸ್ ಫಾರ್ ಅಬೋ ಆ್ಯಂಡ್ ಬ್ಲೂ. ಇಷ್ಟ ಆಗ್ತಿಲ್ಲ ಅಂತ ಕೇಳಿದ್ದಾರೆ, ಡಿಸ್ಲೈಕ್ ಅಂತ ಕೇಳಿದ್ದಾರೆ. ಇಲ್ಲಿ ಕ್ಲೌಡ್ ಇರೋದ್ರಿಂದ, ಆಮೇಲೆ ಸ್ಕೈ ಇರೋದ್ರಿಂದ ಇಷ್ಟ ಆಗುತ್ತೆ. ನೋಡ್ಕೋಬೇಕು ಸ್ವಲ್ಪ ಸೂಕ್ಷ್ಮತೆಗಳನ್ನು. ಡಿಸ್ಲೈಕ್ ಇದು ಬರುತ್ತೆ, ಆದರೆ ಯಾಕೆ ಇಷ್ಟ ಇಲ್ಲ, ಅಲ್ಲಿ ಕ್ರೌಡ್ ಇರೋದ್ರಿಂದ. ಹಾಗಾಗಿ ಇದಕ್ಕೆ 2ನೇ ಪ್ರಶ್ನೆ. 40ನೇ ಪ್ರಶ್ನೆ ಬರೋದ, ದ ಟೌನ್ ಈಸ್ ಸ್ಮೋಕಿ ಬಿಕಾಸ್. ಟೌನ್ ಈಸ್ ಸ್ಮೋಕಿ, ಬಸ್ಸಸ್, ಮೋಟರ್ಸ್ ಆ್ಯಂಡ್ ಟ್ರೈನ್ಸ್ ಆರ್ ಪ್ಲೇಯಿಂಗ್. ಯಾಕೆ ಅದು ಸ್ಮೋಕಿ ಆಗಿದೆ, ಅಲ್ಲಿ ಬಸ್ಸು, ಮೋಟರ್ಸು ಮತ್ತು ಟ್ರಕ್ಸ್ಗಳು ಏನಾಗ್ತಿದ್ದವು, ಅಡ್ಡಾಡ್ತಿದ್ದವು. ಬಿಲ್ಡಿಂಗ್ಸ್ ಆರ್ ಬಿಲ್ಟ್ ವಿತ್ ಕ್ಲೌಡ್ಸ್. ಇಲ್ಲ. ಹೌಸಸ್ ಆರ್ ವೈಟಿಂಗ್ ಇನ್ ಎ ರೋ. ಅಲ್ಲ. ನೆಕ್ಸ್ಟ್, ಲ್ಯಾಂಪ್ಸ್ ಆರ್ ಡ್ರೈನ್. ಇದಕ್ಕೆ ಆನ್ಸರ್ ಏನು ಬರುತ್ತೆ, ಫಸ್ಟು ಹೇಳಿಬಿಟ್ಟಿದ್ದೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 41ನೇ ಪ್ರಶ್ನೆಗೆ, ಥಿಂಕ್ ದ ಪೊಯಮ್ ಐರಿನಿ ಥಾಮ್ಸನ್ ಎಕ್ಸ್ಪ್ರೆಸ್ ಹಿಯರ್. ಇದು ಪೊಯೆಟ್ ಬರೆದವ್ರವರು ಏನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಪೊಯಮಲ್ಲಿ ಅಂತ. ಲವ್ ಫಾರ್ ದ ಹೋಮ್ ಟೌನ್. ಅವನು ಲವ್ ಮಾಡ್ತಾ ಇದ್ದಾನೆ ಹೋಮ್ ಟೌನ್ನ. ಇಲ್ಲ, ಅವನು ಲವ್ ಮಾಡ್ತಾ ಇಲ್ಲ. ಲವ್ ಫಾರ್ ನೇಚರ್, ಲವ್ ಫಾರ್ ಬಿಗ್ ವೆಹಿಕಲ್ಸ್. ಇಲ್ಲ. ಲವ್ ಫಾರ್ ಬ್ಲೂ ರೂಮ್ಸ್ ಆಫ್ ಕೋಸ್ಟಲ್ಸ್. ಇಲ್ಲ. ಅವನೇನು ಮಾಡ್ತಾ ಇದ್ದಾನೆ, ಲವ್ ಆಫ್ ನೇಚರ್. ಒಂದನ್ನು ತೊಗೋಬಾರ್ದು. ಅವನೇನು ಹೇಳ್ತಾನೆ, ವುಡ್ಸ್ ಇರಬೇಕು, ಗಿಡಗಳಿರಬೇಕು, ನೇಚರ್ ಇರಬೇಕು, ಮಾರ್ಟಿ ಇರಬೇಕು ಅಂತಂದೆಲ್ಲ ಹೇಳ್ತಾ ಇದ್ದಾನೆ. ದ ಓನ್ಲಿ ಥಿಂಗ್ ದಟ್ ದ ಚೈಲ್ಡ್ ಲೈಕ್ಸ್ ಇನ್ ಇಟ್ಸ್ ಟೌನ್ ಈಸ್. ಅವನು ಯಾಕೆ ಒಂದು ವಿಷಯಕ್ಕೆ ಅವನು ಇಷ್ಟಪಡ್ತಾನೆ ಅಂತ ಹೇಳ್ತಾನೆ. ಓನ್ಲಿ ಒನ್ ಥಿಂಗ್. ನನಗೇನು ಇಷ್ಟ, ಇಲ್ಲಿದೆ ನೋಡಿ, ದೇರ್ ಈಸ್ ಓನ್ಲಿ ಥಿಂಗ್ ದಟ್ ಐ ಲವ್ ಆ್ಯಂಡ್ ದೇರ್ ಈಸ್ ದ ಸ್ಕೈ. ಏನಿದೆ ಅಂತ ಇಷ್ಟ ಆಗಿದೆ ಅವನಿಗೆ, ಅಲ್ಲಿ ಸ್ಕೈ ಇದೆ ಅಂತ ಇಷ್ಟ ಆಗಿದೆ. ನೋಡೋಣ ಇಲ್ಲೆಲ್ಲೈತದು ಅಂಥೇಳಿ. 42ನೇ ಪ್ರಶ್ನೆ, ಏನಿಷ್ಟ ಅಂತ ಅವನಿಗೆ. ದ ಚೈಲ್ಡ್ ಟೌನ್ ಓನ್ಲಿ ಥಿಂಗ್ ದಟ್ ಈಸ್ ಲೈಕ್. ಏನಿಷ್ಟ, ಬಸ್, ಸ್ಟ್ರೀಟ್ಸ್ ಅಲ್ಲ, ದ ವೆಹಿಕಲ್ಸ್ ಅಲ್ಲ, ದ ರೋ ಆಫ್ ದ ಹೌಸಸ್ ಅಂತೂ ಅಲ್ಲವೇ ಅಲ್ಲ, ದ ಸ್ಪೀಸೀಸ್ ಸ್ಕೈ ಶಾಂತವಾಗಿರೋಂತಹ ಆಕಾಶ ಅವನಿಗೆ ನೋಡಿದರೆ ಇಷ್ಟ.
ದ ವರ್ಡ್ ದಟ್ ರೈಮ್ಸ್ ವಿತ್ ಸ್ಟ್ರೀಟ್ ಈಸ್. ನೋಡ್ರಿ, ಈ ವರ್ಡಲ್ಲಿ ರೈಮಿಂಗ್ ವರ್ಡನ್ನು ಹೇಳ್ರಿ. ಒಂದು ಸ್ವಲ್ಪ ನೋಡ್ಕೊಳ್ರಿ. ನಾನು ರೈಮಿಂಗ್ ವರ್ಡಲ್ಲಿ ಏನು ನಿಮಗೆ ಹೇಳಿದ್ದಿಲ್ಲ. ನಾನು ರೈಮಿಂಗ್ ವರ್ಡು ಇಲ್ಲಿ ಉಚ್ಚಾರ ಬರುತ್ತೆ. ರೈಮಿಂಗ್ ವರ್ಡಲ್ಲಿ ಏನು ಬರುತ್ತೆ? ಉಚ್ಚಾರವನ್ನು ನಾವು ಹಿಡಿತೀವಿ, ಸ್ಪೆಲ್ಲರ್ ಅಲ್ಲ. ನೆಕ್ಸ್ಟು ಕೈಟ್, ಕೈಟ್ ಅಲ್ಲ, ಬರುತ್ತೆ ಇಲ್ಲಿ ಉಚ್ಚಾರ. ಸ್ವೆಟ್, ಫೈಟ್, ಆಮೇಲೆ ಕೈಟ್, ಐಟ್, ಇಲ್ಲಿ ಈ ಬರಬೇಕು. ಹಾಗಾಗಿ ಇದಕ್ಕೆ ಏನು ಬರ್ತೈತಿ? ಮೀಟ್. ನಾವೇನು ಅಂದ್ಕೊತೀವಿ? ಸ್ಪೆಲ್ಲಿಂಗ್ ಒಂದು ಕಂಪೇರ್ ಆಗಿಬಿಟ್ರೆ ಆಯಿತು ಅಂದ್ಕೊತೀವಿ. ಸ್ಪೆಲ್ಲಿಂಗ್ ಅಷ್ಟೇ ಅಲ್ಲ, ನಾವು ಉಚ್ಚಾರವನ್ನು ನೋಡಬೇಕು. ಸ್ವೆಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ 44ನೇದು. ದ ಪೋಯೆಟ್ ಬಾಟ್ ಎ ಪೇರ್ ಆಫ್ ಬ್ಲೂ ಸ್ಟ್ರೋಕ್ಸ್ ಇಲ್ಲಿ ಫಿಟ್ ಹರ್ ಫೀಟ್, ಇಲ್ಲಿ ಫೀಟ್ ಅಂತ ಬರುತ್ತೆ. ಪಾದ ಫಿಟ್ ಆಗಬೇಕು. ಎದಕ್ಕೆ ಆಗುತ್ತೆ? 45. ಐ ವಿಶ್ ದೇರ್ ವೇರ್ meadow and lawns. ದ ಅಂಡರ್ಲೈನ್ಡ್ ವರ್ಡ್ ಈಸ್. ನಾನು ಹೇಳ್ತಾ ಇದ್ದೀನಿ, ಇದು ನಿಮಗೆ ಆ್ಯಂಡ್ ಬಂತು ನೋಡ್ರಿ ಇಲ್ಲಿ. ಶಿ ಆ್ಯಂಡ್ ಮೀ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಯಾವಾಗಲೂ ಟಾಲ್ ಆ್ಯಂಡ್ ಮೀ ಅಂತಂದೇಳಿ ಅದು ವಿಶೇಷಣಕ್ಕೆ ಕಪ್ಪು ಮತ್ತು ಬಿಳುಪು ಅಂತಂದೇಳಿ ಹಿಂಗೆ ತೊಗೊಳಂಗಿಲ್ಲ. ಇಲ್ಲೇನಾಗುತ್ತೆ ಅಂದರೆ ಐ ವಿಶ್ ದೇರ್ ವರ್ ಮ್ಯಾಡೋ ಆ್ಯಂಡ್ ಲ್ಯಾಂಬೋ ಅಂದರೆ ಇದೇನಾಗುತ್ತೆ? ಇದು ನೌನ್ ಆಗುತ್ತೆ, ಯಾವಾಗಲೂ ಅಡ್ಜೆಕ್ಟಿವ್ ಆಗಲ್ಲ. ಆನ್ಸರ್ ದ ಕ್ವಶನ್ ಫ್ರಮ್ 46 to 50 ಅಂತ ಇದೆ. 46ನೇ ಪ್ರಶ್ನೆ. ಐ ಟುಕ್ ಏನ್ ಅಂಬ್ರೆಲಾ ಡ್ಯಾಶ್ ಇಟ್ ವಾಸ್ ರೈನಿಂಗ್. ನಾನು ಅಂಬ್ರೆಲಾನ ಇಟ್ಕೊಂಡಿದ್ದೀನಿ. ಆ್ಯಸ್ ಇಟ್ ವಾಸ್ ಅಂಬ್ರೆಲಾ, ಆ್ಯಸ್ ಇಟ್ ವಾಸ್ ರೈನಿಂಗ್ ಅಂತ ಕರೆಯಲ್ಲ ನಾವು. ಏನು ಮಾಡ್ತೀವಿ? ನಾನು ಛತ್ರಿ ಇಟ್ಕೊಂಡನಿ, ಮಳೆ ಬಂದರೆ, ಕನ್ನಡದಲ್ಲಿ ನಾವೇನು ಹೇಳ್ತೀವಿ? ಮಳೆ ಬಂದರೆ ಅಂತಂದು ಹೇಳ್ತೀವಿ. ಬಂದರೆ ರೇ ಅಂತಂದು, ಆದರೆ ಅಂತ ಬರೋಂಗಿಲ್ಲ. ನಾವು ಬಂದರೆ ಅಂತ ಯೂಸ್ ಮಾಡೋದಕ್ಕೆ. ಇದು ರೇ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಇಫ್ ರೇ. ಹಾಗಾದರೆ ಏನಿದಕ್ಕೆ? ಇಫ್. ದ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಲೀವ್ ಈಸ್. ನೋಡ್ರಿ, ಲೀವ್, ಲೈವ್, ಲೀವಿಂಗ್ ಅಂದರೆ ಜೀವಿಸ್ತಾ ಇರೋದು. ಲೆಫ್ಟ್, ಹೋಗ್ಬಿಟ್ಟ. ಲೀವ್, ಲೈವ್, ಲೆಫ್ಟ್, ಹೋಗೋದು. ಬಿಟ್ಟ, ಹೋದ, ಹೋಗ್ಬಿಟ್ಟ ಅಂತಂದು ಹೇಳ್ಬೋದು. 48ನೇ ಪ್ರಶ್ನೆ. ಜುಪಿಟರ್ ಈಸ್ ಡ್ಯಾಶ್ ಬಿಗ್ಗೆಸ್ಟ್ ಪ್ಲ್ಯಾನೆಟ್ ಇನ್ ದ ಡ್ಯಾಶ್. ಇಲ್ಲಿ ನೋಡ್ರಿ, ಜುಪಿಟರ್ ಈಸ್ ದ ಬಿಗ್ಗೆಸ್ಟ್ ಅಂದ್ರೆ ಇಲ್ಲೇನು ಬರುತ್ತೆ? ದ ಬಿಗ್ಗೆಸ್ಟ್. ಇದೇನು ಬರುತ್ತೆ? ಲಾಸ್ಟ್ ಇ ಎಸ್ ಟಿ ಫಾರ್ಮ್. ದ ಮೋಸ್ಟ್, ದ ಟಾಲೆಸ್ಟ್, ಇ ಎಸ್ ಟಿ ಫಾರ್ಮ್ ಬಂದಾಗ ಕಣ್ಣು ಮುಚ್ಕೊಂಡು ನೀವೇನು ಮಾಡಿರಿ? ದ ಅಂತ ತಗೊಳ್ರಿ ಫಸ್ಟು. ಪ್ಲ್ಯಾಂಟ್ ಇನ್ ಸೋಲಾರ್ ಸಿಸ್ಟಮ್. ಸೋಲಾರ್ ಎಷ್ಟೈತಪ್ಪ? ಅದು ಒಂದೇ. ದ ಗಂಗಾ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಅದೇ ಥರ ದ ಸೋಲಾರ್ ಸಿಸ್ಟಮ್ ಅಂದರೆ ಇಲ್ಲಿ ಎರಡಕ್ಕೂ ಏನು ಬರುತ್ತೆ? ದ ಬರುತ್ತೆ. ದ ಕರೆಕ್ಟ್ ವರ್ಡ್ ಟು ಮೇಕ್ ಕಂಪೇರ್ ವರ್ಡ್ಸ್ ಫಾರ್ ದ ವರ್ಡ್ ಬಾಡಿ ಈಸ್. ಕಂಪೇರಿಂಗ್, ಕಂಪೌಂಡ್ ವರ್ಡ್. ದ ಕರೆಕ್ಟ್ ವರ್ಡ್ ಟು ಮೇಕ್ ಕಂಪೌಂಡ್ ವರ್ಡ್ ಫಾರ್ ದ ವರ್ಡ್ ಬಾಡಿ ಈಸ್. ಬಾಡಿಗೆ ಕಂಪೇರಿಂಗ್ ವರ್ಡ್ಸು. ಅದು ನಾವು ಹೆಂಗೆ ಹೇಳ್ತೀವಿ ನೋಡ್ರಿ, ಅಕ್ಕ ಪಕ್ಕ ಹಿಂಗೆ ಕಂಪೇರ್ ಮಾಡಿ ಹೇಳ್ತಾವಲ್ಲ, ಆ ಟೈಪ್ ಜೋಡಿ ಪದಗಳು ಆ ಥರ. ಬಾಡಿ ಆರ್ಮ್ಸ್ ಅಷ್ಟೊಂದು ಸೂಟ್ ಆಗಲ್ಲ ಅನಿಸುತ್ತೆ. ಬಾಡಿ ಬೆಂಟ್ ಅಷ್ಟು ಯೂಸ್ ಮಾಡೋಂಗಿಲ್ಲ. ಬಾಡಿ ಫೇಸ್, ಇವನ್ನೆಲ್ಲ ಸ್ಪೆಸಿಫಿಕ್ಕಾಗಿ ಬಾಡಿ ಆರ್ಮ್ಸ್ ಅಂತ ಕರಿತೇವೆ. ಬರೀ ಆರ್ಮ್ಸ್ ಅಂತೇವೆ, ನಮ್ಮ ಬಾಡಿ ಆರ್ಮ್ಸ್ ನೋಡ್ರಿ ಅಂತ ಹೇಳಲ್ಲ. ಬಾಡಿ ಗಾಡ್, ನಾವು ಹೆಚ್ಚಾಗಿ ಏನು ಯೂಸ್ ಮಾಡ್ತೀವಿ? ಬಾಡಿ ಗಾಡನ್ನು ಯೂಸ್ ಮಾಡ್ತೀವಿ. ರೀಡ್ ದ ಫಾಲೋವಿಂಗ್ ಜಂಬ್ಲೆಡ್ ವರ್ಡ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ವಿತ್ ಮಾರ್ಕ್ಸ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಇವನ್ನೆಲ್ಲ ಏನು ಮಾಡಿದ್ದಾರೆ? ಒಂದೊಂದೇ ಡಿವೈಡ್ ಮಾಡಿಕೊಂಡು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆ ಸೆಂಟೆನ್ಸನ್ನು ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ನೌನನ್ನು ಹುಡುಕೊಂಬಿಡಿ. ಸಬ್ಜೆಕ್ಟನ್ನು ಹುಡುಕೋಬೇಕು. ಸಬ್ಜೆಕ್ಟು ದಿಸ್ ಆದಮೇಲೆ ದಿಸ್ ಕ್ಲಾಸ್ ಹ್ಯಾಸ್
ಹ್ಯಾಸ್ ಮೋರ್ ದ್ಯಾನ್ ಸಿಕ್ಸ್ ಟು ಇದಕ್ಕೆ ಆಪ್ಷನ್ನು 1 ಬರುತ್ತೆ. ದಿಸ್ ಕ್ಲಾಸ್ ಹ್ಯಾಸ್ ಮೋರ್ ದ್ಯಾನ್ 6 ವಿಂಡ್ಸ್ ಅಂತ ಬರುತ್ತೆ. ಇಲ್ಲೇನು ಮಾಡಿಬಿಡ್ಬೇಕು, ನಾವು ಆಪ್ಷನನ್ನು ನೋಡ್ಕೊತ ಹೋಗಬೇಕು. ದಿಸ್ ಕ್ಲಾಸ್ ಹ್ಯಾಸ್ 6 ವಿಂಡ್ಸ್ ದ್ಯಾನ್ ಮೋರ್ ಅಂತ ಬರಲ್ಲ. ನೆಕ್ಸ್ಟ್ ದಿಸ್ ಕ್ಲಾಸ್ ರೂಮ್, ಯಾಕಂದರೆ ಅಲ್ಲಿ ಒಂದು 6 ಇತ್ತಂದ ತಕ್ಷಣ ಇನ್ನೊಂದು ವಿಂಡ್ ಐತಾ ಇಲ್ಲ ಅಂತ ನಾವು ಗೆಸ್ ಮಾಡ್ಬೋದು, ಹೌದಿಲ್ಲ. ದ ಕ್ಲಾಸ್ ರೂಮ್ ಹ್ಯಾಸ್ 6 ಮೋರ್ ದೆನ್ ವಿಂಡ್ಸ್ ಅಲ್ಲ, ದ ಕ್ಲಾಸ್ ರೂಮ್ ಹ್ಯಾಸ್ ಮೋರ್ ವಿಂಡ್ಸ್ ದ್ಯಾನ್ 6, ಅದು ಯಾವುದೂ ಬರಲ್ಲ. ಇಲ್ಲಿ ನೋಡ್ಕೊಳ್ರಿ, ದಿಸ್ ಕ್ಲಾಸ್ ರೂಮ್ ಹ್ಯಾಸ್ ಮೋರ್ ದ್ಯಾನ್ 6 ವಿಂಡ್ಸ್ ಈ ಥರ ಉಚ್ಚಾರಣೆ ಬರುತ್ತೆ. ನೆಕ್ಸ್ಟ್, ರಿಟನ್ ಲ್ಯಾಂಗ್ವೇಜ್ ಈಸ್ ಓನ್ಲಿ ಆ್ಯನ್ ಅಟೆಂಪ್ಟ್ ಟು ರಿಪ್ರೆಸೆಂಟ್ ಸ್ಟೂಡೆಂಟ್ ಇಂಟೆಲಿಜೆನ್ಸ್. ರಿಟನ್ ಲ್ಯಾಂಗ್ವೇಜ್ ಏನು ನೋಡ್ತೀವಿ ರಿಟನ್ ಲ್ಯಾಂಗ್ವೇಜಲ್ಲಿ ನಾವು ಇಟ್ಸ್ ಓನ್ಲಿ ಅಟೆಂಪ್ಟ್ಸ್ ಸ್ಟೂಡೆಂಟ್ಸ್ ಅಟೆಂಪ್ಟ್ ಟು ದ ರಿಪ್ರೆಸೆಂಟ್ ಸ್ಪೋಕನ್ ಲ್ಯಾಂಗ್ವೇಜನ್ನು ನೋಡ್ತೀವಿ ರಿಟನ್ ಜೊತೆಗೆ. ರಿಟನ್ನಿಂದು ಇಂಟೆಲಿಜೆನ್ಸಿ ಅವ್ನು ಮಾತಾಡೋದ್ರ ಮೇಲೆ ಹೋಗ್ತದೆ. ಸ್ಪೋಕನ್ ಲ್ಯಾಂಗ್ವೇಜನ್ನು ನೋಡ್ತೀವಿ. 52ನೇ ಪ್ರಶ್ನೆ, ಡೈಲಾಗ್ಸ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ಡೆವಲಪಿಂಗ್ ಸ್ಪೋಕಿಂಗ್ ಸ್ಕಿಲ್ ಅಮಾಂಗ್ ದ ಸ್ಟೂಡೆಂಟ್ಸ್. ಡೈಲಾಗ್ ಕ್ವಶನ್ನಲ್ಲಿ ಸ್ವಲ್ಪ ಲಕ್ಷ್ಯ ಕೊಟ್ಕೊಳ್ರಿ. ಇವು ಪೆಡಾಲಜಿ ಕ್ವಶನ್ಸು. ಡೈಲಾಗ್ಸ್ ಆರ್ ಕಾಮನ್ಲಿ ಯೂಸ್ಡ್, ಎಲ್ಲಿ ನಾವು ಡೈಲಾಗ್ಸನ್ನು ಯೂಸ್ ಮಾಡ್ತೀವಿ. ಡೆವಲಪಿಂಗ್ ಸ್ಕಿಲ್, ಅದು ಸ್ಕಿಲ್, ಸ್ಪೋಕನ್ ಡೈಲಾಗ್ಸ್ ಹೇಳೋ ಸ್ಕಿಲ್ಲನ್ನು ಎಲ್ಲಿ ಯೂಸ್ ಮಾಡ್ಕೊತೀವಿ. ದ ಕನ್ವರ್ಜೇಷನ್ ಬಿಟ್ವೀನ್ ದ 5 ಪೀಪಲ್ಸ್, 5 ಜನ ಮಾತಾಡೋ ಕುಂತಾಗ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು, ದ ಕನ್ವರ್ಜೇಷನ್ ಬಿಟ್ವೀನ್ ದ 3 ಪರ್ಸನ್ಸ್ ಇನ್ ಎ ಫಿಲಿಮರಿ ಕಾಂಟ್ಯಾಕ್ಟ್, ಒಬ್ರಿಗೊಬ್ಬರು ಸಂಬಂಧದಲ್ಲಿ ಇದ್ದಾಗ. ದ ಕನ್ವರ್ಷನ್ ಬಿಟ್ವೀನ್ ಮೆನಿ ಪರ್ಸನ್ಸ್, ದ ಕನ್ವರ್ಷನ್ ಬಿಟ್ವೀನ್ ದ 2 ಪರ್ಸನ್ಸ್. ನೋಡಿರಿ, ನಾವು ಯಾವುದನ್ನೇ ಕನ್ವರ್ಜೇಷನ್ನು ಒಬ್ಬರು ಮಾಡ್ತಾ ಇದ್ದೀವಿ ಅಂದರೆ, ಇಬ್ಬರು ಕನ್ವರ್ಜೇಷನ್ ಮಾಡಿದರೆ ಅಲ್ಲಿ ಬರೀ ಡೈರೆಕ್ಟು ಇಂಡೈರೆಕ್ಟ್ ಅಷ್ಟೇ ಬರುತ್ತೆ. ಈಗ ಡೈರೆಕ್ಟು ಇಂಡೈರೆಕ್ಟು ಅಲ್ಲ, ಡೈಲಾಗ್ಸ್ ಡೆಲಿವರಿ ಅಷ್ಟೇ ಬರುತ್ತೆ, ಇಂಡೈರೆಕ್ಟ್ ಸ್ಪೀಚ್ ಬರಲ್ಲ. ಅವನಿಗೆ ಹೇಳಿದ, ಯಾರು ಯಾರಿಗೆ ಹೇಳಿದ್ರು ಅಂದರೆ, ಒಂದು ಯಾವುದೇ ಸಬ್ಜೆಕ್ಟನ್ನು ಯಾರಿಗೆ ಹೇಳಿದ್ರು ಅಂದರೆ 3 ಜನ ಬೇಕಾಗುತ್ತೆ. 1 2 3. ಇವನಿಗೆ ಹೇಳಿದ. ಹಾಗಾಗಿ ನಾವು ಇಲ್ಲೇನು ಮಾಡ್ತೀವಿ, ಫೆಮಿಲಿಯರಿ ಕಾಂಟ್ಯಾಕ್ಟ್. ಅವ್ರು 3 ಏನಾಗಬೇಕು, ಒಂದು ನೀಟಾದ ಕಾಂಟ್ಯಾಕ್ಟಲ್ಲಿ ಇರಬೇಕು. ಹಾಗಿದ್ರೆ ಎಷ್ಟು ಜನ ಬೇಕು, ಒಂದು ಡೈಲಾಗ್ಸ್ ಡೆಲಿವರಿ ಸ್ಕಿಲ್ಲನ್ನು ಬೆಳೆಸ್ಬೇಕಂದ್ರೆ 3 ಜನ ಇರಬೇಕು. ದೇರ್ ಆರ್ FAS ಆ್ಯಂಡ್ SAS ಟು ಇನ್ಶ್ಯೂರ್ ದ ಲೆವೆಲ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಇನ್ ದಿಸ್ ಕಂಟೆಕ್ಸ್. ದ ಫುಲ್ ಫಾರ್ಮ್ ಆಫ್ SA ಈಸಿ ಇದೆ. SA ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ. ಫಾರ್ಮೇಟಿವ್ ಅಸೆಸ್ಮೆಂಟು, ಸಮೇಟಿವ್ ಅಸೆಸ್ಮೆಂಟ್ ಅಂತಂದು ಆಲ್ಮೋಸ್ಟ್ ಅಲ್ಲಿ ಇದನ್ನು ಓದಲಾರ್ದೇ ಹಾಕೊಂಡ್ಬಿಟ್ಟಿರ್ತೀರಿ. ಸಮೇಟಿವ್ ಅಸೆಸ್ಮೆಂಟ್ ಅಂತಂದು ಹೇಳಿ ಕ್ಲಾಸಲ್ಲಿ ನಡೆಸ್ತಾವಲ್ಲ ಅದು. 54ನೇ ಪ್ರಶ್ನೆ, ಸ್ಟೂಡೆಂಟ್ಸ್ ಯೂಸ್ವಲಿ ಎಂಜಾಯ್ ದ ಟಂಗ್ ಟ್ವಿಸ್ಟರ್ಸ್. ನಾವು ಎಂಜಾಯ್ ಮಾಡ್ತಾ ಇದ್ವಿ. ದ ಟಂಗ್ ಟ್ವಿಸ್ಟರ್ಸ್ ಪ್ರೊವೈಡ್ಸ್ ಎ ಜಾಯ್ಫುಲ್ ಪ್ರಾಕ್ಟೀಸ್ ಇನ್ ಸ್ಪೀಕಿಂಗ್. ಚೂಸ್ ದ ಟಂಗ್ ಟ್ವಿಸ್ಟರ್ ಫ್ರಮ್ ದ ಫಾಲೋಯಿಂಗ್. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಇದು ಟಂಗ್ ಟ್ವಿಸ್ಟರ್ ಹೌದು, ಆದರೆ ಇದು ಥಾಟ್ ಆಗುತ್ತೆ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ, ಇದೇನು ಟಂಗ್ ಟ್ವಿಸ್ಟ್ ಅನ್ಸಂಗಿಲ್ಲ. ವೇರ್ ದೇರ್ ಎ ಶಿ ಶೆಲ್ ಆನ್ ಎ ಸಿ ಶೋರ್. ಜಾಕ್ ಆಫ್ ಆಲ್ ಮಾಸ್ಟರ್ಸ್ ಆಫ್ ನೋರ್. ಅದಕ್ಕಿಂತ ಕಿಲ್ 2 birds ವಿಲ್ 1 ಸ್ಟೋನ್ಸ್ ಅಂದರೆ ಅದಕ್ಕಿಂತ ಇವು ಗಾದೆ ಮಾತುಗಳಾಗ್ತಾವೆ. ಟಂಗ್ ಟ್ವಿಸ್ಟರ್ ಯಾವುದಂದ್ರೆ ಇದು. We read different text in day-to-day life. Different text. The main object of reading any text is main reading. ಯಾವುದಕ್ಕೆ ಓದ್ತೀವಿ, ಯಾವುದನ್ನ ಟೆಕ್ಸ್ಟ್ಗಳನ್ನ ಓದ್ತಾ ಇರ್ತೀವಿ, ಇದಕ್ಕೆ ಟು ಗಿವ್ ಇನ್ಫಾರ್ಮೇಷನ್. ಯಾರಿಗೆ ಕೊಡ್ತೀವಿ, ಯಾರಿಗೂ ಕೊಡೋಂಗಿಲ್ಲ. ಟು ಗೆಟ್ ಇನ್ಫಾರ್ಮೇಷನ್, ನಾವು ಇನ್ಫಾರ್ಮೇಷನ್ ತೊಗೊಳ್ಳಿಕ್ಕೆ. ಟು ಪಾಸ್ ಎಕ್ಸಾಮ್ಸ್, ಇನ್ಫಾರ್ಮೇಷನ್ನ ಎಲ್ಲವೂ ಎಕ್ಸಾಮಲ್ಲಿ ಬರಬೇಕಲ್ಲ. ಕ್ವಶನ್ಸ್ ನಾನೇನು ಓದಿರ್ತೀನಿ ಎಲ್ಲ ಎಕ್ಸಾಮ್ ಬರಲ್ಲ. ಟು ಬಿಕಮ್ ಆ್ಯನ್ ಎಕ್ಸ್ಪರ್ಟ್, ಹೌದು, ಎಕ್ಸ್ಪರ್ಟ್ಗಿಂತ ನಾವೇನು ಮಾಡ್ಕೋಬೇಕು, ಟು ಗೆಟ್ ಇನ್ಫಾರ್ಮೇಷನ್, ನಾವು ವಿಷಯನ ತಿಳ್ಕೊಳ್ಳಿ ಅಂತಂದೇಳಿ ನಾವು ರೀಡ್ ದ ಡಿಫ್ರೆಂಟ್ ಟೆಕ್ಸ್ಟ್ ಇನ್ ಎ ಡೇ ಟು ಲೈಫ್ ಅಂತ.
65ನೇ ಪ್ರಶ್ನೆ. ರೋಲ್ ಪ್ಲೇ ಇನ್ ಆ್ಯನ್ ಇಂಗ್ಲೀಷ್ Role play in English drama gives role play in the English ಡ್ರಾಮಾ ಗಿವ್ಸ್ ಅಂದರೆ ರೋಲ್ ಪ್ಲೇ ಡ್ರಾಮಾಸ್ಗಳಲ್ಲಿ ಏನು ಕೊಡುತ್ತೆ ಅಂತಲೇ. ಓನ್ಲಿ ಲಿಸ್ನಿಂಗ್ ಎಕ್ಸ್ಪೀರಿಯನ್ಸ್ ಬರೀ ಕೇಳಿಸ್ಕೊಂತವ ನಾವು ಡ್ರಾಮಾದಲ್ಲಿ. ಓನ್ಲಿ ಸ್ಪೀಕಿಂಗ್ ಎಕ್ಸ್ಪೀರಿಯನ್ಸ್ ಬರೀ ಹೇಳ್ತೀವ ಅಲ್ಲಿ. ನೆಕ್ಸ್ಟ್ ಬೋತ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಕೇಳುವುದು ಮತ್ತು ಹೇಳುವುದು. ನೆಕ್ಸ್ಟ್ ಬೋತ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತೂ ಅಲ್ಲವೇ ಅಲ್ಲ, ಅಲ್ಲೆಲ್ಲಿ ಬರ್ಕೊತ ಕೊಡ್ತೀವಿ ನಾವು ಡ್ರಾಮಾದಲ್ಲಿ. ಅದಕ್ಕೆ ಆಪ್ಷನ್ ಏನಿದು 3. ದ ಟೆಕ್ಸ್ಟ್ ಟೈಪ್ ಯೂಸ್ಡ್ ಮೋರ್ ಇನ್ ಮೋಸ್ಟ್ ಆಫ್ ದ ಸ್ಕೂಲ್ ಟೆಕ್ಸ್ಟ್ ಬುಕ್ ಈಸ್. ನೋಡಿರಿ, ಟೆಕ್ಸ್ಟ್ ಬುಕ್ ಸ್ಟೈಲ್ ಯಾವ ಥರ ಇರುತ್ತೆ? ಆಲ್ಮೋಸ್ಟ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕು. ರಿಪೋರ್ಟ್ಸ್ ಅಂದರೆ ನ್ಯೂಸ್ ಓದ್ತೀವ ನಾವು, ಇಲ್ಲ, ರಿಪೋರ್ಟ್ಸ್ ಟೈಪ್ ಇರೋಂಗಿಲ್ಲ. ರೆಸಿಪಿ ಟೈಪ್ ಅಂತೂ ಇರೋದೇ ಇಲ್ಲ. ನೆಕ್ಸ್ಟ್ ಡೈಲಾಗ್, ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ನಾಟಕದ ಥರ ಡೈಲಾಗ್ ಇರ್ತಾವ? ಇಲ್ಲ. ಯಾವ ಥರ ಇರುತ್ತೆ? ಸ್ಟೋರಿ ಟೈಪ್ ಥರ ಇರುತ್ತೆ ಟೆಕ್ಸ್ಟ್ ಬುಕ್ಸ್ ಆಲ್ಮೋಸ್ಟ್. 58ನೇ ಪ್ರಶ್ನೆ. ದ ಟೀಚರ್ ವಾಂಟ್ ಟು ಓರಿಯೆಂಟ್ ಸ್ಟೂಡೆಂಟ್ ಆನ್ ರೆಫರೆನ್ಸ್ ಸ್ಕಿಲ್ಲನ್ನು ಯಾವ ಥರ ಬೆಳೆಸಬೇಕು ಓದಬೇಕಾದ್ರೆ? ವಿಚ್ ಆಫ್ ದ ಫಾಲೋಯಿಂಗ್ ಹೆಲ್ಪ್ಫುಲ್ ಇನ್ ಫೈಂಡಿಂಗ್ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ಎನಿ ವರ್ಡ್ ಅಂತ ಇದೆ. ಯಾವ ಥರ ಏನನ್ನು ಬಳಸ್ತೇವೆ ನಾವು? ವರ್ಡ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ, ಓದಬೇಕಾದ್ರೆ, ಅರ್ಥ ಮಾಡ್ಕೋಬೇಕಂದ್ರೆ ಶಬ್ದಗಳನ್ನು ಟೆಕ್ಸ್ಟ್ ಬುಕ್ ಅಲ್ಲ, ವರ್ಕ್ ಬುಕ್ಕು ಅಲ್ಲ, ಗ್ರಾಮರ್ ಬುಕ್ಕು ಅಲ್ಲ, ಎನಿ ವರ್ಡ್ ಅಂದರೆ ಡಿಕ್ಷನರಿ. ಚೂಸ್ ಯುವರ್ ಐಸ್, ಲಿಸನ್ ಟು ಡಿಫ್ರೆಂಟ್ ಸೌಂಡ್ಸ್, ಲೇಟರ್ ಲಿಸ್ಟ್ ಆಲ್ ದ ಸೌಂಡ್ಸ್. ಕಣ್ಣು ಮುಚ್ಕೊಂಡು ಎಲ್ಲ ಸೌಂಡ್ಗಳನ್ನ ಕೇಳಿ ಆಮೇಲೆ ಏನು ಮಾಡಬೇಕು? ಲಿಸ್ಟ್ ದ ಸೌಂಡ್. ಇವನ್ನೆಲ್ಲ ಸೂಕ್ಷ್ಮತೆಗಳನ್ನ ಒಂದು ಸ್ವಲ್ಪ ನೋಡ್ಕೊಳ್ರಿ. ಕ್ವಶನ್ ಪೇಪರಲ್ಲಿ ಏನು ಹೇಳಿದ್ದಾರೆ? ಲಿಸನ್ನು, ರಿಟನ್ನು, ಇಲ್ಲಿ ನೋಡ್ರಿ ರಿಟನ್ನು ಅಂತ ಹೇಳಿದ್ದಾರೆ. ಕೆಲವೊಂದರಲ್ಲಿ ರೀಡಿಂಗು, ಹಾಗೋ ನೋಡ್ಕೋಬೇಕು. ದ ಆ್ಯಕ್ಟಿವಿಟಿ ಇನ್ವಾಲ್ವ್ಸ್, ಲಿಸ್ಟ್ ಮಾಡಬೇಕಂತೆ. ಫಸ್ಟ್ ಕಣ್ಣು ಮುಚ್ಕೊಂಡು ಕೇಳ್ಕೋಬೇಕು, ಆಮೇಲೆ ಲಿಸ್ಟ್ ಮಾಡಬೇಕಂತ ಹೇಳಿದ್ದಾರೆ. ರೀಡಿಂಗ್ ಆ್ಯಂಡ್ ರೈಟಿಂಗ್ ಓದಿ ಬರೀಲಿಕ್ಕೆ ಹೇಳಿದ್ದಾರೆ ಅವರು? ಇಲ್ಲ. ಕ್ಲೋಸ್ ದ ಐಸ್ ಅಂತ ಹೇಳಿದ್ದಾರೆ, ಇದು ಬರೋದಿಲ್ಲ. ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ಕೇಳುವುದು ಮತ್ತು ಓದುವುದು ಅಂತ ಹೇಳ್ತಾರೆ, ಅಲ್ಲ. ಲಿಸ್ನಿಂಗ್ ಆ್ಯಂಡ್ ರೈಟಿಂಗ್ ಕೇಳುವುದು, ನೆಕ್ಸ್ಟ್ ಏನು ಮಾಡುವುದು? ಲಿಸ್ಟ್ ಅಂದರೆ ರೈಟಿಂಗ್. ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಅಲ್ಲ, ಹೇಳಕ್ಕೆ ಹೇಳಿಲ್ಲ ಅವರು, ಲಿಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. 60ನೇ ಪ್ರಶ್ನೆ. ಎ ಟೀಚರ್ ಯೂಸ್ ಎ ವಿಡಿಯೋ ಕ್ಲಿಪ್ ಇನ್ ದ ಕ್ಲಾಸ್. ಶಿ ಆಸ್ಕ್ಸ್ ದೆಮ್ ಟು ವಾಚ್ ಇಟ್ ಆ್ಯಂಡ್ ಡಿಸ್ಕ್ರೈಬ್ ಎ ಥಿಂಗ್ ಆಫ್ ದೇರ್ ಚಾಯ್ಸ್. ದ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಯೂಸ್ಡ್ ಹಿಯರ್ ಈಸ್. ಏನು ಯೂಸ್ ಮಾಡಿದ್ದಾರೆ? ಎಲ್ಲರೂ ಈಸಿಯಾಗಿ ಫೈಂಡ್ ಮಾಡಿಬಿಡ್ತೀರಾ. ಏನಂತ ಇದೆ? ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮೆಟೀರಿಯಲ್. ಕ್ಲಾಸ್ ಅಂತೂ ಅಲ್ಲ. ಏನು ಹೇಳಿದ್ದಾರೆ? ವಿಡಿಯೋ ಕ್ಲಿಪ್ ಎಲ್ಲಿ ಬರುತ್ತೆ? ವಿಡಿಯೋದಲ್ಲಿ ಬರುತ್ತೆ ವಿಡಿಯೋ ಕ್ಲಿಪ್ಸು. ಸ್ಟೂಡೆಂಟ್ಸ್ ಅಲ್ಲ, ಟೀಚರ್ ಅಲ್ಲ. ಹಾಗೆ ನಾನು ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಕ್ವಶನ್ ಪೇಪರನ್ನು ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ಶೇರ್ ಮಾಡಿರಿ. ಶೇರ್ ಮಾಡೋದ್ರಿಂದ ಅವರು ನೋಡಲಿ, ಅವರು ಕಲೀರಿ, ಬೇರೆಯವ್ರಿಗೆ ವಿಷಯಗಳು ಗೊತ್ತಾಗ್ತವೆ, ಹೌದಾ? ನನಗೂ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿರಿ, ಹೆಚ್ಚು ಜನ ನೋಡಿರಿ, ಆಮೇಲೆ ಲೈಕ್ಸ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನನಗೆ ಮೋಟಿವೇಶನ್ನು ಸಿಕ್ಕಂಗಾಗುತ್ತೆ. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಡೌಟ್ ಇದ್ದರೆ, ಮ್ಯಾಮ್ ಇದು ಹಿಂಗಲ್ಲ ಹಿಂಗಾಗಿತ್ತು ಅನ್ನೋದಿದ್ರು, ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಹೇಳ್ಕೊಡ್ರಿ. ನಾನೇನು ಮಾಡ್ತೀನಿ? ಕರೆಕ್ಷನ್ ಮಾಡಿಕೊಂಡು ಕ್ಲಾಸ್ಗಳನ್ನು ನೀಟಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ವಿಡಿಯೋ ಜೊತೆ ಜಾಯಿನ್ ಆಗ್ತಿದ್ದೀನಿ. ಬಾಯ್. ಆಲ್ ದ ಬೆಸ್ಟ್ ಎವ್ರಿ ಒನ್. ರೀಡ್ ವೆಲ್.